ಕೋವಿಡ್ ಹಗರಣ ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಗ್ ಶಾಕ್. ಇಂದಿನಿಂದ ನೋಟಿಸ್ಗೆ ಉತ್ತರಿಸುವವರ ವಿಚಾರಣೆಗೆ ಗ್ರೀನ್ ಸಿಗ್ನಲ್. 29 ಅಧಿಕಾರಿಗಳ ಪೈಕಿ 17 ಅಧಿಕಾರಿಗಳ ವಿಚಾರಣೆ ಗಸ್ಟ್. ಅಧಿಕಾರಿಗಳ ಇಲಾಖಾ ವಿಚಾರಣೆ ನಡೆಸಲು ಕಮಿಷನರ್ ಅನುಮತಿ. ಕೋವಿಡ್ ಕಾಲದಲ್ಲಿನ ಖರ್ಚು ವೆಚ್ಚಗಳ ಮಾಹಿತಿ ನೀಡುವಂತೆ ನೋಟಿಸ್ ಕೂಡ ಕೊಡಲಾಗಿದೆ. 200ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿತ್ತು. ಇದರಲ್ಲಿ 29 ಅಧಿಕಾರಿಗಳಿಂದ ಉತ್ತರವೇ ಬಂದಿರಲಿಲ್ಲ. ಹೀಗಾಗಿ ವಿಚಾರಣೆ ಮಾಡಲು ತುಷಾರ್ ಗಿರಿನಾಥ್ ಸೂಚನೆಯನ್ನ ನೀಡಿದ್ರು. ವಿಶೇಷ ಆಯುಕ್ತ ವಿಕಾಸ್ ಸುರಳ್ಳರ್ ಅವರಿಗೆ ವಿಚಾರಣೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು. ಎಸ್, ಕೋವಿಡ್ ಹಗರಣ ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಗ್ ಶಾಕ್ ಅನ್ನ ನೀಡಿತ್ತು. ಇಂದಿನಿಂದ ನೋಟಿಸ್ಗೆ ಉತ್ತರಿಸಿದವರ ವಿಚಾರಣೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 29 ಅಧಿಕಾರಿಗಳ ಪೈಕಿ 17 ಅಧಿಕಾರಿಗಳ ವಿಚಾರಣೆಗೆ ಗಸ್ತು ನೀಡಲಾಗಿದೆ. ಅಧಿಕಾರಿಗಳಿಗೆ ಇಲಾಖಾ ವಿಚಾರಣೆ ನಡೆಸಲು ಕಮಿಷನರ್ ಅನುಮತಿಯನ್ನ ನೀಡಿದ್ದಾರೆ. ಕೋವಿಡ್ ಕಾಲದಲ್ಲಿನಂತಹ ಖರ್ಚು ವೆಚ್ಚಗಳ ಮಾಹಿತಿ ನೀಡುವಂತೆ ನೋಟಿಸ್ ಕೂಡ ನೀಡಲಾಗಿತ್ತು. 200ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿತ್ತು. ಅದರಲ್ಲಿ 29 ಅಧಿಕಾರಿಗಳಿಂದ ಉತ್ತರವೇ ಬಂದಿರಲಿಲ್ಲ. ಹೀಗಾಗಿ ವಿಚಾರಣೆ ಮಾಡಲು ತುಷಾರ್ ಗಿರಿನಾಥ್ ಸೂಚನೆಯನ್ನ ನೀಡಿದ್ರು. ವಿಶೇಷ ಆಯುಕ್ತ ವಿಕಾಸ್ ಅವರಿಗೂ ಕೂಡ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಎಸ್, ಮಾಡಿದ್ದುಣ್ಣೋ ಮಹಾರಾಯ ಕರ್ಮ ಬ್ಯಾಕ್ ಅಂತಾರಲ್ವಾ, ಈಗ ಲೆಕ್ಕ ಕೊಡ್ಬೇಕು. ನೀವು ಉತ್ತರ ಕೊಟ್ಟಿಲ್ಲದೆ ಹೋದವರಿಗಿದೆ ಮಾರಿ ಹಬ್ಬ. ಎಸ್, ಕೋವಿಡ್ ಹಗರಣದ ವಿಚಾರವಾಗಿ ಸಖತ್ ಸದ್ದನ್ನ ಮಾಡ್ತಾ ಇತ್ತು. ಈಗ ಕೋವಿಡ್ ವಿಚಾರವಾಗಿ ಕೋವಿಡ್ ಹಗರಣದ ವಿಚಾರವಾಗಿ ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ನೋಟಿಸ್ಗೆ ಉತ್ತರಿಸಿದವರ ವಿಚಾರಣೆಗೂ ಕೂಡ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. 29 ಅಧಿಕಾರಿಗಳ ಪೈಕಿ 17 ಅಧಿಕಾರಿಗಳ ವಿಚಾರಣೆಗೂ ಕೂಡ ಗಸ್ತನ್ನ ನೀಡಲಾಗಿದೆ. ಅಧಿಕಾರಿಗಳ ಇಲಾಖಾ ವಿಚಾರಣೆ ನಡೆಸಲು ಕಮಿಷನರ್ ಅನುಮತಿಯನ್ನ ನೀಡಿದ್ದಾರೆ. ಇಷ್ಟು ದಿನ ಆರಾಮಾಗಿ ಹಾಯಾಗಿದ್ರಲ್ಲ, ಸ್ವಲ್ಪ ಟೆನ್ಷನ್ ಇಲ್ಲದೆ ಈಗ ಉತ್ತರವನ್ನ ನೀಡಬೇಕು. ನೀವು 29 ಅಧಿಕಾರಿಗಳು ಉತ್ತರವೇ ನೀಡಿಲ್ಲ. 200ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. 29ಕ್ಕೂ ಹೆಚ್ಚು ಅಧಿಕಾರಿಗಳು ಉತ್ತರವೇ ನೀಡಿರಲಿಲ್ಲ. ಹೀಗಾಗಿ ವಿಚಾರಣೆ ನಡೆಸಲು ಈಗ ಬಿಗಿ ಬಂದೋಬಸ್ತ್ ಮಾಡಲಾಗ್ತಾ ಇದೆ. ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ. ವಿಶೇಷವಾಗಿ ವಿಶೇಷ ಆಯುಕ್ತ ವಿಕಾಸ್ ಸುರಳ್ಳರ್ ಅವರಿಗೂ ಕೂಡ ವಿಚಾರಣೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಲ್ಲದಕ್ಕೂ ಕೂಡ ನೀವು ಉತ್ತರವನ್ನ ಕೊಡಬೇಕು. ಆಗ ಹಗರಣಗಳು ಎಷ್ಟು ನಡೆದಿದೆ ಅನ್ನೋದು ಈಗ ಬಯಲಿಗೆ ಬರಬೇಕು.